ಜೀವರಾಜ್ ಅವರಿಗೆ ನಮ್ಮ ಶಾಸಕರಾಗಿ ಇವತ್ತು ಅವರಿಗೆ ಅಥೆಂಟಿಕ್ ಆಗಿ ಅಂದರೆ ಕಾನೂನುಬಾತ್ಮಕವಾಗಿ ಓತ್ ತಗೊಳ್ಳೋ ಮುಖಾಂತರ ಅವರು ಶಾಸಕರಾಗಿ ಇವತ್ತಿಂದ ಮೊನ್ನೆನೇ ಎಲೆಕ್ಷನ್ ಕಮಿಷನರ್ ಕೊಟ್ಟಿದ್ದಾರೆ. ಇವತ್ತು ಸ್ಪೀಕರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಅವರು ಅಫಿಷಿಯಲ್, ಹಿಂದೆ ಇದ್ದವರು ಅವರು ಡೂಪ್ಲಿಕೇಟು, ಈಗ ಅಫಿಷಿಯಲ್ಲು ಒರಿಜಿನಲ್ಲು ಆಯ್ಕೆಯಾಗಿ ಬಂದಿದ್ದಾರೆ. ಸೊ ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ ಅವರು ದಿನನಿತ್ಯ ಮಾತಾಡ್ತಾರೆ. ಈಗ ವೆಸ್ಟ್ ಬೆಂಗಾಲಲ್ಲೂ ಮಾತಾಡ್ತಾ ಇದ್ದಾರೆ ವೋಟ್ ಚೋರಿ ಬಗ್ಗೆ, ಅಸ್ಸಾಮಲ್ಲೂ ಮಾತಾಡ್ತಾ ಇದ್ದಾರೆ, ಆದರೆ ಕೇರಳದಲ್ಲಿ ಮಾತಾಡ್ತಾ ಇಲ್ಲ, ತಮಿಳ್ನಾಡಲ್ಲಿ ಮಾತಾಡ್ತಾ ಇಲ್ಲ. ಇವೆರಡೇ ರಾಜ್ಯದಲ್ಲಿ ವೋಟ್ ಚೋರಿ, ಇನ್ನೆಲ್ಲ ಕಡೆ ಅವ್ರಿಗೇನಾಗೈತಲ್ಲ ಅದಕ್ಕೆ ವೋಟ್ ಚೋರಿ ಇಲ್ಲ. ಇದು ಸ್ಪಷ್ಟವಾಗಿ ಶೃಂಗೇರಿ ಚುನಾವಣೆ ಏನಿದೆ, ಇಲ್ಲಿ ಚುನಾವಣಾ ರಿಸಲ್ಟು BJP ಇದು ಕಾಂಗ್ರೆಸ್ ಪರವಾಗಿ ವಾಲಿದೆ ಅನ್ನೋ ಒಂದು ಟ್ರೆಂಡ್ ಬಂತು. ಆ ಟ್ರೆಂಡ್ ಬಂದ ತಕ್ಷಣವೇ ಅಧಿಕಾರಿಗಳೆಲ್ಲ ಎಣಿಕೆ ಸಿಸ್ಟಮ್ನೇ ಚೇಂಜ್ ಮಾಡಾಕ್ಬಿಟ್ಟು ಬ್ಯಾಲೆಟ್ ಪೇಪರು ಫಸ್ಟ್ ಕೌಂಟ್ ಮಾಡಬೇಕಾಯಿತು. ಅದಾದಮೇಲೆ ಜನರಲ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಮಾಡಬೇಕಾಯಿತು. ಅದು ಬಿಟ್ಬಿಟ್ಟು ಕೊನೆಯಲ್ಲಿ ಎಲ್ಲ ಮಾಡಿದ್ದಾರೆ. ಮತ್ತು ಬಂಡಲ್ಗಳೆಲ್ಲ ತೆಗೆದುಬಿಟ್ಟು ಅವ್ರ ಕಡೆ ಹಾಕ್ಬಿಟ್ಟು ಗೆದ್ದಿದ್ದಾರೆ ರಾಜ ಅಂತ. ಯಾರು ಒತ್ತಡ ಆಯಿತು? ಯಾರು ಫೋನ್ ಮಾಡಿದರು? ಅಲ್ಲಿನ ರಿಟರ್ನ್ ಆಫೀಸರ್ಗೆ ಫೋನ್ ಯಾರು ಮಾಡಿದರು? ಅಥವಾ ಅಲ್ಲಿನ ಜಿಲ್ಲಾಧಿಕಾರಿಗೆ ಫೋನ್ ಯಾರು ಮಾಡಿದರು? ಇವೆಲ್ಲನೂ ಕೂಡ ತನಿಖೆ ಆಗಬೇಕು. ಇದನ್ನು CBI ಕೊಟ್ಟರೆ ಸರಿಯಾದಂಥ ತನಿಖೆ ಆಗ್ತದೆ. ಈಗ ನಮ್ಮ ಮೇಲೆ ವೋಟ್ ಚೋರಿ ಹೇಳ್ತಾ ಇದ್ದಾರೆ. ಕಳ್ತನ ಮಾಡಿದವ್ರು ನೀವು. ನ್ಯಾಯಾಲಯ ಅದನ್ನು ಎತ್ತಿಡ್ದಿದೆ. ಈಗ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಕೌಂಟ್ ಮಾಡಬೇಕು, ಇಮಿಡಿಯೇಟಾಗಿ ರಿಸಲ್ಟ್ ಅನೌನ್ಸ್ ಮಾಡಬೇಕು ಅಂತ. ಆ ರಿಸಲ್ಟ್ ಅನೌನ್ಸ್ ಮಾಡೋಕ್ಕೂ ಬಿಟ್ಟಿಲ್ಲ. ಆಮೇಲೆ ನಾವು ಅವ್ರಿಗೆ ರಿಟರ್ನಿಂಗ್ ಆಫೀಸರ್ಗೆ ಕಂಡೆಂಪ್ಟ್ ನೋಟಿಸ್ ಕೊಟ್ರಿ. ನಾವು ಕಂಡೆಂಪ್ಟ್ ನೋಟಿಸ್ ಕೊಟ್ಟ ಮೇಲೆ ರಾತ್ರಿ 12 ಗಂಟೆಗೆ ಕೌಂಟ್ ಆದ ತಕ್ಷಣವೇ ಕೊಡಬೇಕಾಯ್ತು. ರಾತ್ರಿ 12ವರೆಗೆ ಅವ್ರಿಗೆ ಮಾರನೇ ದಿನ ರಾತ್ರಿ 12 ಗಂಟೆಗೆ ಜೀವರಾಜ್ ಅವ್ರಿಗೆ ಮೆಸೇಜ್ ಹಾಕ್ತಾರೆ, ನಿಮ್ಮದು ಅಕ್ಸೆಪ್ಟ್ ಮಾಡಿದಿರಿ ಅಂತೇಳಿ. ಅಂದರೆ ಏನು, ಒಂದು ದಿನ ಏನು ಮಾಡ್ತಾಯಿದ್ರಿ, ಯಾರು ಒತ್ತಡದಿಂದ ತಡೆ ಹಿಡಿದಿದ್ರಿ, ಇದನ್ನು ತನಿಖೆಯ ಭಾಗ ಆಗಬೇಕು. ಕೋರ್ಟ್ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ, ರಿಸಲ್ಟನ್ನು ಡಿಕ್ಲೇರ್ ಮಾಡಿ ಅಂತ ರಿಟರ್ನಿಂಗ್ ಆಫೀಸರ್ಗೆ ಹೇಳಿದ್ದಾರೆ. ಒಂದು ದಿನಗಳ ಕಾಲ ಪೆಂಡಿಂಗ್ ಯಾಕಿಟ್ರಿ? ನಮ್ಮದೆಲ್ಲ ಅನೌನ್ಸ್ ಆದ ತಕ್ಷಣವೇ ವಿತಿನ್ 2 ಮಿನಿಟ್ಸ್ ನಮಗೆಲ್ಲ ಕೊಟ್ಬಿಟ್ರು. ವಿತಿನ್ 2-3 ಮಿನಿಟ್ಸ್ ನಮಗೆಲ್ಲ ಕೊಟ್ಟರು ಸರ್ಟಿಫಿಕೇಟ್. ಇವ್ರಿಗೆ ಒಂದಿನ 24 ಗಂಟೆ ಯಾಕೆ? ಯಾರು ಒತ್ತಡ ಆಯಿತು? ಈಗ ಗುಂಡಾಗಿರಿ ಅಂತ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೆನ್ನೆ ಕೋರ್ಟಲ್ಲೂ ಕೂಡ ಚೀಮಾರಿ ಹಾಕಿದ್ದಾರೆ ಅವರು ಸರ್ಕಾರ. ಅಂದರೆ ಇಲ್ಲಿ ಕಳ್ತನ ಮಾಡಿರೋದು, ಕದ್ದಿರೋರು ಕಾಂಗ್ರೆಸ್ ಅವರು. ಒಂದು ರೀತಿ ದರೋಡೆಕೋರ ರೀತಿ ಮಾಡಿದ್ದಾರೆ. ದರೋಡೆಗಿಂತ ದೊಡ್ಡ ದರೋಡೆ ಇದು. ನನಗನ್ಸುತ್ತೆ ಕೋಲಾರದ ಮಾಲೂರಲ್ಲೂ ಕೂಡ ಇದೇ ಥರ ಆಗಿದೆ. ಅದನ್ನು ಕೋರ್ಟಲ್ಲಿ ನಾವು ಪ್ರಶ್ನೆ ಮಾಡಿದ್ದೀರಿ. ನನಗಂತದ್ದು ಈ ಸರ್ಕಾರನೇ ದಗಲ್ಬಾಜಿ ಸರ್ಕಾರ, ಇದು ಚೋರಿ ಸರ್ಕಾರ, ಪಕ್ಕಾ ಇದೊಂದು ಚೋರಿ ಸರ್ಕಾರ. ಇವರೆಲ್ಲ ಗೆದ್ದಿರೋದು ಹಿಂಗೆ ಬೋಗಸ್ ಮಾಡಿನೇ ಗೆದ್ದಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಕಾಂಗ್ರೆಸ್ ಅವರು BJP ಮೇಲೆ ಏನೋ ಮಾಡಿಬಿಟ್ಟಿದ್ದಾರೆ ಅಂದರೆ, ಅಧಿಕಾರಿಗಳಿದ್ದವ್ರು ಯಾರು? ನೀವೇ ಕಾಸು ತಗೊಂಡು ಹಾಕಿರೋದು ಅವ್ರನ್ನೆಲ್ಲ, ನೀವೇ ಲಂಚ ತಗೊಂಡವ್ರನ್ನೆಲ್ಲ ಅಲ್ಲಿ ಹಾಕಿರೋದು. ಅದು ಒಂದಲ್ಲ 2 ಟರ್ಮ್ ಹಾಕಿದ್ದೀರ, 3 ವರ್ಷ ಆಗಿದೆ. 3 ವರ್ಷ ಅಂದರೆ 2 ಸರಿ ಬದಲಾಗಿದ್ದಾರೆ ಅಲ್ಲಿರೋರು. ನೀವೇ ದುಡ್ಡು ತಗೊಂಡು ನೀವೇ ಹಾಕಿ, ಅವರೇ ಯಾರ ಪರ ಮಾಡ್ತಾರೆ? BJP ಪರ ಮಾಡ್ತಾರೆ ಅವರು. ಸುಮ್ಮನೆ ನಾಟಕ. ಕಾಂಗ್ರೆಸ್ ಅವರಾದ್ರೆ ದೊಡ್ಡ ನಾಟಕ. ಸೋತಿದ್ದಾರೆ, ಸೋಲನ್ನ ಒಪ್ಕೊಬೇಕಾಯಿತು. ಶೃಂಗೇರಿಯ ಜನ ಏನು ಮತ ಕೊಟ್ಟಿದ್ರು ಅದನ್ನು ಒಪ್ಕೊಳ್ಳದೆ ಇವತ್ತು BJP ಮೇಲೆ ಆಪಾದನೆ ಮಾಡ್ತಾ ಇದ್ದಾರಲ್ಲ, ಅದು ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.